ಓಂ ಗುರುಭ್ಯೋ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಕಲ ಸಾಧು ಸಂತರ ಅನುಭವದ ನುಡಿಗಳನ್ನು ನನ್ನ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿನ ಅಜಾತ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಒಂದು ದಿನ ಗದಗ ತಾಲೂಕಿನ ಗುಜಮಾಡಿ ಎಂಬ ಊರಿಗೆ ಬಂದರು. ಅಲ್ಲಿ ಅವನು ಇವರ ಒಬ್ಬ ಪರಮ ಶಿಷ್ಯನಾದ ಪತ್ತಾರ ಸೋಮಪ್ಪನ ಮನೆಗೆ ಹೋದನು. ಸೋಮಪ್ಪನಿಗೆ ಹೋಗಿ ಕೇಳಿದಾಗ ಪದೇ ಪದೇ ಕೇಳ್ತಾ ಇದ್ದರು ನಾಗಲಿಂಗಜ್ಜ, ನಿಮ್ಮ ಊರಲ್ಲಿ ಯಾರಾದರೂ ವೇದಾಂತದ ಬಗ್ಗೆ ಆಸಕ್ತಿ ಉಳ್ಳ ವ್ಯಕ್ತಿಗಳಿದ್ದಾರೇನೋ ಅಂತೇಳಿ. ಆಗ ಸೋಮಪ್ಪನ ಹೇಳಿದನು, ನಮ್ಮ ಈ ಚಿಕ್ಕ ಗ್ರಾಮದಲ್ಲಿ ಒಬ್ಬ ವಿಶ್ವ ಬ್ರಾಹ್ಮಣನಂತ ವ್ಯಕ್ತಿ ಇದ್ದಾನೆ, ಅವನ ಹೆಸರು ನಾಲಬಂದ ಕಳಪ್ಪ. ಅಷ್ಟು ಹೇಳಿದ್ದೇ ತಡ ನಮ್ಮ ಅಜಾತ ನಾಗಲಿಂಗರು ಆ ನಾಲಬಂದ ಕಳಪ್ಪನಿಗೂ ಅಷ್ಟೇ ಬೇಕಿತ್ತು ಮಹಾತ್ಮರ ಸಂಘ. ಮಹಾತ್ಮರ ಸಂಘವನ್ನು ಬಯಸಿ ಕುಂತಿರ್ತಕ್ಕಂಥ ಒಬ್ಬ ಸತ್ಪುರುಷ, ಒಬ್ಬ ಗುರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪರವಸ್ತುವಿನ ಸ್ಮರಣೆಗಾಗಿ, ಪರವಸ್ತುವಿನ ಜ್ಞಾನದಲ್ಲಿ ತೀವ್ರತೆಯಿಂದ ಮನಸ್ಸಿನ ಅಂತಃಕರಣ ಪರಿಶುದ್ಧವಾಗಿ ಯಾವ ರೀತಿ ಮನಸ್ಸಿನಲ್ಲಿ ತೀವ್ರತೆ ತುಂಬಿಕೊಂಡು ಗುರುವಿಗಾಗಿ ಹಂಬಲಿಸುತ್ತಾ ಕುಂತ ಶಿಷ್ಯನಿಗಾಗಿ ಕಾಯುತ್ತಾ ಇದ್ದ ದಾರಿಯನ್ನು ಈ ನಾಲಬಂದ ಕಳಪ್ಪನಿಗೂ ಅಷ್ಟೇ ಬೇಕಿತ್ತು. ಹಾಗೆ ಗುರು ಶಿಷ್ಯರ ಸಂಬಂಧ ಅನ್ನೋ ಹಾಗೆ ನಮ್ಮ ಅಜಾತ ನಾಗಲಿಂಗರು ಮತ್ತು ನಾಲಬಂದ ಕಳಪ್ಪನಿಗೂ ಒಂದು ಸುವರ್ಣ ಅವಕಾಶವೇ ಸಿಕ್ಕ ಹಾಗೆ ಆಗಿತ್ತು. ನಾಲಬಂದ ಕಳಪ್ಪನಿಗೆ ಇದ್ದ ಮನೆಗೆ ಬಂದ ನಮ್ಮ ಅಜಾತ ನಾಗಲಿಂಗರು ಇವರಿಬ್ಬರು ಒಂದು ದಿನ ವೇದಾಂತದ ಬಗ್ಗೆ ಚರ್ಚಾಕೂಟವನ್ನು ನಡೆಸುತ್ತಾರೆ. ಕೇಳುವುದೇನು? ಶ್ರೀಗಂಧವನ್ನು ತಿಕ್ಕಿದಾಗ ಸುವಾಸನೆ ಹರಡಿದಂತೆ ಇವರಿಬ್ಬರ ಮನಸ್ಸು ಆನಂದ ಸಾಗರದಲ್ಲಿ ತೇಲಿ ಅಮೃತ ಪಾನ ಮಾಡಿದಷ್ಟು ಮನಸ್ಸು ಅದರಲ್ಲಿ ಲೀನವಾಗಿ ಹೋಯಿತು. ಆಮೇಲೆ ಸ್ವಾಮಿಗಳು ಜ್ಞಾನ, ಧ್ಯಾನ, ಭೋನ ಈ ಮೂರರಿಂದ ತುಂಬಿ ತುಳುಕುವ ನಾಲಬಂದ ಕಳಪ್ಪನವರ ಮನೆಯಲ್ಲಿ ಪ್ರತಿನಿತ್ಯ ವಾಸ ಮಾಡುತ್ತಿದ್ದರು. ನಂತರ ಗದಗಿನಲ್ಲಿ ವಾಸ್ತವ್ಯವನ್ನು ಮಾಡಿದರು. ಮಹಾತ್ಮರಾದ ನಮ್ಮ ನಾಗಲಿಂಗ ಸ್ವಾಮಿಗಳು ತಮ್ಮ ಮನಸ್ಸಿನಂತೆ ಮಾತನಾಡುತ್ತಿದ್ದರು. ಅವರ ಮಾತು, ನಡೆ, ನುಡಿ, ಆಚಾರ, ವಿಚಾರಗಳು ಸಕಲ ರೀತಿಯ ಗುಣಶೀಲ ಸಂಪನ್ನನಾದ ನಾಲಬಂದಿಯನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿ ಇವರ ಮನಸ್ಸಿಗೆ ಎಲ್ಲಿಲ್ಲದ ಪರಿಣಾಮವನ್ನುಂಟು ಮಾಡಿತು. ಕೆದರಿದ ಕೂದಲು, ನೋಡಲು ಹುಚ್ಚನ ಥರ ಇದ್ದರು ನಮ್ಮ ಅಜಾತ ನಾಗಲಿಂಗರು ನಾಲಬಂದಿ ಕಳಪ್ಪನ ಮನಸ್ಸನ್ನು ಆಶ್ಚರ್ಯಚಕಿತವನ್ನಾಗಿ ಮಾಡುತ್ತಿದ್ದರು ಇವರ ಲೀಲೆಗಳು. ಇವರಿಬ್ಬರಿಗೆ ಬೆಸುಗಿ ಅವರ ಮನೋವಾಕ್ಪಟುತ್ವಕ್ಕೆ ಕಾರಣವೆಂದು ನಮ್ಮ ಸ್ವಾಮಿಗಳು ಕೇವಲ ನಾಲಬಂದಿಯ ಬಲಗಾಲಿಗೆ ಉಳಿದಿದ್ದರು. ಅವರ ಮನಸ್ಸಿನಲ್ಲಿ ಅಂದ ಮೇಲೆ ಅವರ ಪ್ರಥಮ ಸಂದರ್ಶನವಾದಾಗಲೇ ಇವರ ಹೃದಯಂತಹ ಕರಣಗಳು ಹೇಗೆ ಕೂಡಿದವೆಂಬುದನ್ನು ಊಹಿಸಲು ಸಾಧ್ಯ. ಇಂಥ ಆಧ್ಯಾತ್ಮಿಕ ಅಂತಃಕರಣವನ್ನು ಊಹಿಸಲು ಸಾಧ್ಯವಿಲ್ಲ. ಎಂಥ ಒಂದು ಪರಮಾನಂದದ ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಗಲಿಂಗಜ್ಜರು. ಇಷ್ಟಾದ ನಂತರ ಪ್ರತಿದಿನ ಇಬ್ಬರು ಭೋಜನ ಮಾಡುವ ಮುನ್ನ ವೇದಾಂತದ ಅಮೃತ ಸಾನವನ್ನು ಪಾನ ಮಾಡಿ ಅದರಲ್ಲಿ ಕಾಲವನ್ನು ಕಳೆಯುತ್ತಿದ್ದರು. ಶ್ರೀಯುತ ಕಳಪ್ಪನಾದರೂ ಕರ್ಮವೀರನಿದ್ದನು. ಆದರೆ ಇವನು ತಾನು ಕೆಲಸ ಮಾಡುವ ಅರ್ಕಶಾಲೆಯಲ್ಲಿ ಮುಂಜಾನೆಯಲ್ಲಿ ಸ್ನಾನ ಮಾಡಿಕೊಂಡು ಮುಂಜಾವೆಯಿಂದ ಮಧ್ಯಾಹ್ನದವರೆಗೆ ಪಂಚಾನನ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಕೆಲಸ ಮಾಡುತ್ತಿದ್ದರು. ಅದರಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜದಲ್ಲಿ ನಿಬಂಧನೆಗಳು ಬಹಳ ಕಠಿಣತರವಾಗಿದ್ದವು. ಇವರ ಸ್ನಾನ ಮಾಡದೆ ಬಾಯಲ್ಲಿ ನೀರು ಸಹ ಹಾಕುವಂತಿರಲಿಲ್ಲ. ಸ್ನಾನ ಮಾಡದೆ ಪಂಚವಿದ್ಯೆಗಳಲ್ಲಿ ಯಾವ ಉದ್ಯೋಗವನ್ನೂ ಕೂಡ ಮುಟ್ಟುವಂತಿಲ್ಲ. ಇಷ್ಟೇ ಅಲ್ಲ, ಆಚಾರ ವಿಚಾರಗಳಿಗೆ ಆತಂಕ ಬಾರದಂತೆ ನಿಷ್ಠೆಯಿಂದ ಮಾಡುತ್ತಿದ್ದನೆಂದ ಬಳಿಕ ಈತನು ಕೂಡ ಸಂಸಾರದಲ್ಲಿದ್ದರೂ ಸಹ ಮಹಾಜ್ಞಾನಿಯಾಗಿರಲಿಕ್ಕೆ ಬೇಕು. ಯಾವನು ತನ್ನ ಮನಸ್ಸಿನಲ್ಲಿ ಅಂತಃಶುದ್ಧಿಯನ್ನು ಮಾಡಿಕೊಂಡು ಜ್ಞಾನ ಪ್ರಕಾಶದ ಜ್ಯೋತಿಯನ್ನು ಬೆಳಗಿಸುವನೋ ಅವನೇ ನಿಜವಾದ ಬ್ರಾಹ್ಮಣನೆಂದು ಭಗವದ್ಗೀತೆಯಲ್ಲಿ ಭಗವಂತನು
ಸ್ಪಷ್ಟೀಕರಣ ಮಾಡಿದ್ದಾನೆ. ವಾಚಕರೇ, ನೋಡಿದ್ದೀರಾ, ಜಾತಿಯ ಕಲ್ಪನೆಯು ಉಚ್ಚತರವಿದ್ದಂತೆ, ಆದರೆ ನಿಬಂಧನೆಗಳು ಕೂಡ ಕಠಿಣವಾಗಿರುತ್ತವೆ. ಇದೇ ನಮ್ಮ ವಿಶ್ವ ಬ್ರಾಹ್ಮಣರ ಪಂಚತತ್ವ ಮತ್ತು ಪಂಚವಿದ್ಯೆ ಇಂದ ಕೂಡಿದ ಯಾವನೆಂದರೆ ಮನೋ, ಮಯ, ಸೃಷ್ಟಿ, ಶಿಲ್ಪ, ದೈವಜ್ಞ ಎಂಬ 5 ವಿದ್ಯೆಗಳು. ಈ ಪಂಚಬ್ರಹ್ಮರು ಪಂಚವೇದಗಳಲ್ಲಿಯೂ ನಿಶಾಂತರಾಗಿರಬೇಕೆಂದು ವಿಶ್ವಕರ್ಮ ಪುರಾಣದಲ್ಲಿ ಪ್ರಸಿದ್ಧಿಯನ್ನು ಪಡಿಸಿದೆ. ಆದರೆ ನಮ್ಮ ಸ್ವಾಮಿಗಳ ಸಂಗಡಿಗರಾದ ಕಳಪ್ಪ ನಾಲಬಂದಿಯವರು ಕೂಡ ಇದೇ ವರ್ಗದವರಾಗಿದ್ದರು. ಆದರೆ ಇವನಿಗೆ ಉದ್ಯೋಗವಂತೂ ಎಂದೂ ಕೊರತೆಯಾಗಿದ್ದಿಲ್ಲ. ಈತನ ಸ್ವಭಾವವಂತೂ ಎಲ್ಲರೂ ಆಕರ್ಷಿಸುವಂಥದ್ದು. ಆದರೆ ಇತ್ತೀಚೆಗೆ ನಮ್ಮ ಸ್ವಾಮಿಗಳ ಸಂದರ್ಶನ ಪ್ರಕಾರ ಜ್ಞಾನದಿಂದಲೂ ಮತ್ತಷ್ಟು ಇವನ ಗೌರವಕ್ಕೆ ಕಳೆಯೇರಿತು. ಆಗಿನ ಕಾಲದಲ್ಲಿ ನಾಗಲಿಂಗಪ್ಪನವರು ಪಾರಮಾರ್ಥ ಜ್ಞಾನವನ್ನು ಎಲ್ಲರಿಗೂ ಬೋಧನೆ ಮಾಡುತ್ತಿದ್ದರು. ಅಲ್ಲದೆ ವೈರಾಗ್ಯದ ಪರಂಪರೆಯನ್ನು ವಿಂಗಡಿಸಿ ಎಲ್ಲರೂ ಮೆಚ್ಚುವ ಹಾಗೆ ಹೇಳುತ್ತಿದ್ದರು. ಆದರೆ ಅದೇ ಅರ್ಕಶಾಲೆಯಲ್ಲಿ ಮೌನಸ್ಥನಾಗಿ ಯಾವುದಾದರೊಂದು ಮೂಲೆಯಲ್ಲಿ ಕುಳಿತು ಬಿಡುತ್ತಿದ್ದರು. ಆದರೆ ಈ ಮಹಿಮಾ ಪುರುಷನ ಆಸನವು ಒಂದೇ ಸಮಯಕ್ಕೆ ಇವನ ಅಧೀನವಾಯಿತಲ್ಲದೆ ಒಲಿಯುವಂಥದ್ದಾಯಿತು. ಒಬ್ಬ ಸತ್ಪುರುಷನ ಮಹಿಮಾ ಪುರುಷನನ್ನು ಲೀಲಾಮೂರ್ತಿಯನ್ನು ಒಲಿಸಿಕೊಳ್ಳುವುದಂದರೆ ಎಂಥ ಜನ್ಮ, ಎಷ್ಟೋ ಜನ್ಮಗಳ ಪುಣ್ಯ ಮಾಡಿ ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ ಕರುಣೆಗೆ ಪಾತ್ರವಾಗುವುದಂದರೆ ಇದು ಎಂಥ ಜನ್ಮದ ಪುಣ್ಯ. ಅಂದರೆ ಒಂದು ಸರಿ ಗುರು ದೊಲಿತ ಅಂದರೆ ಆ ಜನ್ಮವೇ ಪಾವನವಾಯಿತು. ಗುರುವಿಗೆ ಸಂಪೂರ್ಣವಾಗಿ ಶರಣಾಗತವಾದ ಮೇಲೆ ನಾನು ಅನ್ನೋದು ಅಳಿದು ಎಲ್ಲವೂ ಕೂಡ ಗುರುಮಯವಾಗುತ್ತದೆ. ಆತ್ಮ ಒಂದೇ ಆದರೂ ದೇಹ ಎರಡಾಗಿ ಗುರು ಶಿಷ್ಯರಲ್ಲಿ ಆತ್ಮದ ಜ್ಞಾನ ಆಲಿಂಗನವಾಗುತ್ತದೆ. ಈ ಮಹಿಮಾ ಪುರುಷನ ಆಸನವು ಒಂದೇ ಸಮಯಕ್ಕೆ ಇವನ ಅಧೀನವಾಯಿತದಲ್ಲೇ ಒಲಿಯುವಂತಾಯಿತು. ಈತನು ಒಮ್ಮೊಮ್ಮೆ ಯಾರ ಗೋಜಿಗೆ ಹೋಗದೆ ಮೌನಧಾರಿಯಾಗಿರುತ್ತಿದ್ದನು. ಸ್ವತಃ ಕಳಪ್ಪನವರೇ ಭೋಜನಕ್ಕೆ ಏಳುವರೆಗೂ ತಾನು ಕುಳಿತ ಸ್ಥಳ ಬಿಟ್ಟು ಕದಲುತ್ತಿರಲಿಲ್ಲ. ಮೊದಲೇ ಹಠವಾದಿಯಾದ ಇವನನ್ನು ಕಳಪ್ಪನವರೇ ಭೋಜನಕ್ಕೆ ಕರೆಯುವವರೆಗೂ ಯಾರೂ ಕೂಡ ಮಾತನಾಡುತ್ತಿರಲಿಲ್ಲ ನಾಗಲಿಂಗರು. ಅಲ್ಲದೆ ಕಳಪ್ಪನವರ ಮನೆಯ ಹೊರತಾಗಿ ಯಾರು ಎಷ್ಟು ಕರೆದರೂ ಹೋಗುತ್ತಿರಲಿಲ್ಲ. ಇದೇ ರೀತಿಯಾಗಿ ಸತತ ಕಳಪ್ಪನ ಮನೆಯಲ್ಲಿ ಎಷ್ಟೋ ವರ್ಷಗಳ ಅವಿರತವಾಗಿ ಕಳೆದನು. ಹಾಗಾಗಿ ನಮ್ಮ ಕಥಾನಾಯಕನ ವಿಚಾರಿಸಿಕೊಳ್ಳುತ್ತಿದ್ದ ಈ ವಿಶಿಷ್ಟ ಸಂಗತಿ ಏನೆಂದರೆ, ಕಳಪ್ಪನ ಮನೆಯಲ್ಲಿ ಅನ್ನದ ಋಣವು ತನಗೆ ಭಾರವಾಗಬಾರದೆಂದು ಅನ್ನವಿಕ್ಕಿದ ಮನೆಗೆ ಋಣ ತೀರಿಸಬೇಕೆಂಬ ತತ್ವರ್ತಿಗಳ ತತ್ವವನ್ನು ಜನರು ಮನದಟ್ಟು ಮಾಡಿಕೊಂಡಿರ್ತಕ್ಕಂಥ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಲು ಬಂದಿರತಕ್ಕಂಥ ಮಹಾತ್ಮ ಅವನು ಪ್ರತಿದಿನ ಅರ್ಕಶಾಲೆಯಲ್ಲಿ ಕಸಗೂಡಿಸಿ ಸ್ವಚ್ಛವಾಗಿರಿಸಿ ಅಲ್ಲಿಯ ಕೆಲಸದ ಎಲ್ಲ ಸಾಮಾನುಗಳನ್ನು ತೊಳೆದು ಅಗ್ನಿಷ್ಟಿಗೆಗಳನ್ನು ಸಹ ಸ್ವಚ್ಛಗೊಳಿಸಿ ಎಲ್ಲ ಸಾಮಾನುಗಳನ್ನು ಕೆಲಸಕ್ಕೆ ಸರಿ ಹೋಗುವಂತೆ ಮಾಡಿ ಇಡುತ್ತಿದ್ದನು. ಇಷ್ಟೇ ಅಲ್ಲ, ಪ್ರಾತಃ ಕಾಲದ ತನ್ನದೇ ಆದ ಈ ಕೆಲಸವನ್ನು ಮುಗಿಸಿ ತಾನು ತದೇಕಚಿತ್ತನಾಗಿ ಯಾವುದಾದರೂ ಒಂದು ಗ್ರಂಥವನ್ನು ಓದುತ್ತಾ ಕುಳಿತು ಬಿಡುತ್ತಿದ್ದರು. ಯಾವ ಗ್ರಂಥವು ಇವನ ಮನಸ್ಸಿಗೆ ಹಿಡಿಸುತ್ತಿರಲಿಲ್ಲ. ಆದರೆ ಪ್ರಭುಲಿಂಗ ಲೀಲೆ ಚಾಮರಸ ಕವಿ ಬರೆದಿರ್ತಕ್ಕಂಥ ಪರಮಜ್ಞಾನಿಯ ವೈರಾಗ್ಯ ನಿಧಿಯಾದ ಅಲ್ಲಮ ಪ್ರಭುದೇವರ ಲೀಲೆಯ ಬಗ್ಗೆ ಇರತಕ್ಕಂಥದ್ದು ಜ್ಞಾನ ಸಿಂಧು, ಅನುಭಾವಾಮೃತ ಇವೇ ಮೊದಲಾದ ಗ್ರಂಥಗಳನ್ನು ಓದುತ್ತಿದ್ದನು. ಹೊರತು ಉಳಿದ ಯಾವ ಗ್ರಂಥಗಳನ್ನು ಹೊರಳಿ ಸಹ ನೋಡುತ್ತಿರಲಿಲ್ಲ. ಇವನು ಇದೇ ಪ್ರಕಾರ 4 ರಿಂದ 5 ವರ್ಷ ಕಳೆದರು. ಆದರೆ ಒಂದಾನೊಂದು ದಿನ ಗ್ರಂಥವನ್ನು ಓದುತ್ತಾ ಕುಳಿತಾಗ ಶಿರಹಟ್ಟಿ ತಾಲೂಕಿನ ಪವಿತ್ರ ಕ್ಷೇತ್ರವೆಂದು ಹೇಳುವ ತೊರವಿಯ ಮೌನೇಶ್ವರ ಮಠದಲ್ಲಿ ವಾಸವಾಗಿದ್ದ ಒಬ್ಬ ಸಾಧು ಭಿಕ್ಷೆಗಾಗಿ ಅಲೆದಾಡುತ್ತಾ ಕಳಪ್ಪನವರ ಮನೆಗೆ ಬಂದನು. ಅವನು ಕಳಪ್ಪನವರ ಅರ್ಕಶಾಲೆಯಲ್ಲಿ ಓರೆಯಾಗಿ ಕುಳಿತು ಅನುಭವಾಮೃತವೆಂಬ ಗ್ರಂಥವನ್ನು ಓದುವುದರಲ್ಲಿ ತಲ್ಲೀನನಾಗಿದ್ದ. ನಾಗಲಿಂಗ ಸನ್ಯಾಸಿಯನ್ನು ಕಂಡು ಈತನಾರೋ ಮಹಿಮಾಶಾಲಿ ಇರಬೇಕೆಂದು ಇವನ ಇರುವಿಕೆಯ ರೀತಿಯನ್ನು ನೋಡಿದರೆ ಒಳ್ಳೆಯ ಪ್ರಭಾವಿತ ವ್ಯಕ್ತಿಯೆಂದು ಅನಿಸುತ್ತದೆ. ಆದ್ದರಿಂದ ಇವನನ್ನು ನಮ್ಮ ಮೌನೇಶ್ವರ ಮಠಕ್ಕೆ ಕರೆದುಕೊಂಡು ಹೋಗಬೇಕೆಂದು ಮನದಲ್ಲೇ ವಿಚಾರಿಸಿಕೊಂಡರು. ಅವನನ್ನು ತನ್ನ ಹತ್ತಿರ ಕರೆದುಕೊಂಡು ಹೀಗೆ ಅಂದರು: ವರವಿಯ ಸಾಧು ಸ್ವಾಮಿ, ತಾವು ಮೂಕಳಂತೆ ಮೂಲೆಯಲ್ಲಿ ಕುಳಿತುಕೊಂಡರೆ ಜಗತ್ತಿನಲ್ಲಿ ಸಂಸಾರದ ಜಂಜಾಟದಲ್ಲಿ
ತೊಳಲಿ ಬೆಂಡಾದ ಮೂಢನಾದ ಭಕ್ತರಿಗೆ ತಮ್ಮ ವ್ಯಕ್ತಿತ್ವ ಮತ್ತು ಲೀಲೆಗಳನ್ನು ದೇಶ ಸಂಚಾರ ಮಾಡಿ ಸಾಧು ಸಂತರ ಹಾಗೂ ಇನ್ನೂ ಅನೇಕ ಮಂದಿಗಳ ಮಹಿಮಾ ಪುರುಷರ ಮಹಿಮೆಯನ್ನು ಪ್ರಪಂಚಿಗರಿಗೆ ತಿಳಿಸಿ ಅವರನ್ನು ಒಳ್ಳೆಯ ಮಾರ್ಗಕ್ಕೆ ತರಬೇಕೆಂದು ಹೇಳಿ ತಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ಮಾಡಿದ್ದನು. ಸರ್ವೇ ಜನ ಸುಖಿನೋ ಭವಂತು.